ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಿಮದಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು. ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ 5ನೇ ಅಧ್ಯಾಯಕ್ಕೆ ಸಂಬಂಧಿಸಿದ ರಾಷ್ಟ್ರ ನಿರ್ಮಾಣ ಮತ್ತು ಭಾರತ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಅನ್ನುವಂತ ಪಾಠದಿಂದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗೆ ಬರುವಂತ 10 ಅಂಕದ ಪ್ರಶ್ನೆಗೆ ಸಂಬಂಧಿಸಿದಂತೆ ಇವತ್ತು ನಾವು ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳ ಬಗ್ಗೆ ಚರ್ಚಿಸೋಣ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳಲ್ಲಿ ನಾವು ಒಟ್ಟು 10 ಪಾಯಿಂಟ್ಸ್ ಗಳನ್ನ ಚರ್ಚೆ ಮಾಡ್ತಿದೀವಿ. ಜನತೆಯ ಬೆಂಬಲ, ಉತ್ತಮ ಆಡಳಿತ, ಸಮರ್ಥ ನಾಯಕತ್ವ, ರಾಷ್ಟ್ರೀಯ ಸಂಸ್ಕೃತಿ, ಅಧಿಕಾರದ ಹಂಚಿಕೆ, ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರೀಯ ಗುಣ, ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತ ಬೌದ್ಧಿಕತೆ, ರಾಷ್ಟ್ರೀಯ ಸಮಗ್ರತೆ. ಈ 10 ಪಾಯಿಂಟ್ಸ್ ಗಳನ್ನ ವಿದ್ಯಾರ್ಥಿಗಳು ನೆನಪಿಟ್ಟು ವಾರ್ಷಿಕ ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಬರುವಂತ ಎಲ್ಲಾ ಸಾಧ್ಯತೆಗಳಿರೋದ್ರಿಂದ ಇದನ್ನ ನೀವು ಕಡ್ಡಾಯವಾಗಿ ನೆನಪಿಡಬೇಕಾಗುತ್ತೆ. ಇಲಾಖೆ ಬಿಡುಗಡೆ ಮಾಡಿರುವಂತಹ ಬ್ಲೂ ಪ್ರಿಂಟ್ ಪ್ರಕಾರ ಅಧ್ಯಾಯ 5ರಲ್ಲಿ 10 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹೆಚ್ಚು ಸಂಭಾವನೀಯತೆ ಇರುವಂತಹ ಪ್ರಶ್ನೆ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳಿರೋದ್ರಿಂದ ಇದರ ಬಗ್ಗೆ ಇವತ್ತಿಲ್ಲಿ ಚರ್ಚಿಸೋಣ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನ ಪ್ರಾರಂಭಿಸೋಕ್ಕಿಂತ ಮುಂಚೆ ನಾವು ಈ ವಿಷಯಕ್ಕೆ ಸಂಬಂಧಿಸಿದಂತ ಒಂದು ಚಿಕ್ಕ ಪೀಠಿಗೆಯನ್ನ ಬರಿಬೇಕಾಗುತ್ತೆ. ಭಾರತದಲ್ಲಿ ಸ್ವತಂತ್ರ ಸಂಗ್ರಾಮದ ಜೊತೆಗೆ ಭಾರತದಲ್ಲಿ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆ ಪ್ರಾರಂಭವಾಗಿರೋದ್ರನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಭಾರತದ ರಾಷ್ಟ್ರೀಯ ನಾಯಕರು ಭಾರತ ರಾಷ್ಟ್ರ ನಿರ್ಮಾಣವನ್ನ ಬಹಳ ಎಚ್ಚರಿಕೆಯಿಂದ ಕೈಗೊಂಡಿರುವಂತ ಕೆಲಸ ಆಗಿತ್ತು. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದಂತ ನಮ್ಮ ಹಲವಾರು ನಾಯಕರು ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಎಲ್ಲರೂ ಸಹ ಭಾರತವನ್ನ ಅಖಂಡ ಭಾರತ ನಿರ್ಮಾಣ ಮಾಡಬೇಕು, ಆ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಕನಸನ್ನ ಹೊತ್ತು ಜೊತೆಗೆ ಭಾರತದ ಸ್ವತಂತ್ರ ಸಂಗ್ರಾಮ, ಅದರ ಜೊತೆಗೆ ಭಾರತ ಸಂವಿಧಾನದ ರಚನೆಯಂತ ಕೆಲಸಗಳು ನಡೆದಿರುವಂತದ್ದನ್ನ ನಾವು ಇತಿಹಾಸದಲ್ಲಿ ಗಮನಿಸ್ತೇವೆ. ಈ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಅನ್ನುವಂಥದ್ದು ಯುರೋಪ್ ನಲ್ಲಿ ಆದಂತ ವೆಸ್ಟ್ ಫಾಲಿಯಾ ಒಪ್ಪಂದ 1648ರಲ್ಲಿ ನಡೆದಂತ ಈ ಒಪ್ಪಂದದಿಂದ ರಾಷ್ಟ್ರ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ರಾಷ್ಟ್ರದ ಕಲ್ಪನೆ ಯುರೋಪ್ ನಲ್ಲಿ ನಿರ್ಮಾಣ ಆಗುವಂತದ್ದನ್ನ ನಾವು ನೋಡ್ತಾ ಇದೀವಿ. ಒಂದು ಅಂಕಕ್ಕೆ ನೇರವಾಗಿ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ವೆಸ್ಟ್ ಫಾಲಿಯಾ ಒಪ್ಪಂದ ಯಾವಾಗ ಆಯ್ತು ಅಂತ ಕೇಳ್ತಾನೆ. 1648ರಲ್ಲಿ ವೆಸ್ಟ್ ಫಾಲಿಯಾ ಒಪ್ಪಂದ ಆಗುತ್ತೆ. ವೆಸ್ಟ್ ಫಾಲಿಯಾ ಒಪ್ಪಂದದಿಂದನೇ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಪ್ರಾರಂಭ ಆಗಿರುವಂತದ್ದು ಇಡೀ ಜಗತ್ತಿನಲ್ಲಿ. ಇದು ಮೊದಲು ಯುರೋಪ್ ನಲ್ಲಿ ಪ್ರಾರಂಭ ಆಗುತ್ತೆ, ನಂತರ ಇಡೀ ಜಗತ್ತಿನಲ್ಲಿ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇದಕ್ಕೆ ಮೂಲ ಇರುವಂತದ್ದು ವೆಸ್ಟ್ ಫಾಲಿಯಾ ಒಪ್ಪಂದ ಆಗಿರುತ್ತೆ. ಇನ್ನು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಅತಿ ಸುಲಭವಾಗಿ ನಡಿಬೇಕು ಅಂತಂದ್ರೆ ಅಲ್ಲಿ ಒಂದೇ ಭಾಷೆ, ಒಂದೇ ಸಂಸ್ಕೃತಿ, ಎಲ್ಲ ಜನರ ಇತಿಹಾಸ ಒಂದೇ ಆಗಿರಬೇಕು. ಹಾಗೆ ಅಲ್ಲಿನ ಜನರು ರಾಷ್ಟ್ರೀಯತೆಗೆ ಹೆಚ್ಚಿನ ಬೆಂಬಲವನ್ನ ಕೊಡಬೇಕು. ಆಗ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಅತಿ ಸುಲಭವಾಗಿ ನಡೆದು ಹೋಗುತ್ತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ನಮ್ಮ ಮುಂದೆ ಇದೆ. ರಾಷ್ಟ್ರದ ಏಕತೆ ಅನ್ನುವಂಥದ್ದು ಅಲ್ಲಿನ ಜನರ ಹಾವಭಾವಗಳ ಮೇಲೆ, ಆ ಜನರ ಬೌದ್ಧಿಕ ಮಟ್ಟದ ಮೇಲೆ ನಿರ್ಮಾಣ ಆಗುವಂತದ್ದು. ಇಲ್ಲಿ ರಾಷ್ಟ್ರೀಯತೆ ಅಂತಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆಯನ್ನ ಹುಟ್ಟಿಸ್ಕೊಳ್ಳುವಂತದ್ದೇ ರಾಷ್ಟ್ರೀಯತೆ ಆಗಿರುತ್ತೆ. ಇನ್ನು ರಾಷ್ಟ್ರ ನಿರ್ಮಾಣದ ಅರ್ಥವನ್ನ ನಾವು ನೋಡಿದ್ರೆ ಒಂದೇ ಧರ್ಮ, ಸಂಪ್ರದಾಯದ ಹಿನ್ನೆಲೆಯಿಂದ ಕೂಡಿದ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ನೆಲೆಸಿರುವ ಸಮಾನ ಮನುಷ್ಯರಿಂದ ಕೂಡಿರುವಂತ ಜನ ಸಮುದಾಯವನ್ನು ರಾಷ್ಟ್ರ ಅಂತ ಕರಿತಿದೀವಿ. ಈ ರಾಷ್ಟ್ರ ಅನ್ನುವಂಥದ್ದು ಅಥವಾ ರಾಷ್ಟ್ರೀಯತೆ ಅನ್ನುವಂಥದ್ದು ಜನರಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತ ಮನೋಭಾವನೆಯನ್ನ ಸೃಷ್ಟಿ ಮಾಡುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ. ರಾಷ್ಟ್ರೀಯತೆ ಎಂದರೇನು ಅನ್ನುವಂಥದ್ದು 2 ಅಂಕಕ್ಕೆ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. 10 ಅಂಕನ ಹೊರತುಪಡಿಸಿ 2 ಅಂಕಕ್ಕೆ ಬರುವಂತ ಸಾಧ್ಯತೆ ಇರೋದ್ರಿಂದ ಇದನ್ನೊಂದು ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ. ಇನ್ನು ಮುಂದುವರೆದಂತೆ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ 1ನೇ ಅಂಶವನ್ನ ನಾವು ನೋಡಿದಾಗ ಜನತೆಯ ಬೆಂಬಲ ಅನ್ನುವಂಥದ್ದು. ರಾಷ್ಟ್ರ ನಿರ್ಮಾಣ ಅನ್ನುವಂಥದ್ದು ಆ ರಾಷ್ಟ್ರದಲ್ಲಿ ವಾಸ ಆಗಿರುವಂತ ಜನರ ಸಾಮೂಹಿಕ ಬೆಂಬಲ. ಸಾಮೂಹಿಕವಾಗಿ ಎಲ್ಲಾ ಜನರು ಈ ದೇಶ ನನ್ನದು, ಈ ದೇಶಕ್ಕಾಗಿ ನಾನು ಬದುಕಿದ್ದೀನಿ, ದೇಶದ ಏಳಿಗೆಯಲ್ಲಿ ನನ್ನ ಪಾತ್ರ ಬಹಳ ಮಹತ್ವವಾಗಿದೆ ಅಂತ ಅರ್ಥ ಆದಾಗ ಮಾತ್ರ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಆಗುತ್ತೆ. ಅಲ್ಲಿ ಜನರ ಒಂದು ಬೆಂಬಲ ರಾಷ್ಟ್ರ ನಿರ್ಮಾಣಕ್ಕೆ ಅತಿ ಮುಖ್ಯವಾಗಿರುತ್ತೆ. ಯಾವ ರಾಷ್ಟ್ರದಲ್ಲಿ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ನಡೀತಿರುವಾಗ ಅಲ್ಲಿನ ಜನರು ಬಹಳ ಶಿಸ್ತಿನಿಂದ ವರ್ತಿಸಬೇಕಾಗುತ್ತೆ, ಕರ್ತವ್ಯ ನಿಷ್ಠೆ ಇರಬೇಕಾಗುತ್ತೆ, ರಾಷ್ಟ್ರಾಭಿಮಾನವನ್ನ ಅವರು ಹೊಂದಿರಬೇಕಾಗುತ್ತೆ. ಇತ್ತೀಚಿನ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಅತ್ಯಂತ ಜನಪ್ರಿಯವಾಗಿರೋದ್ರಿಂದ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಪರಮಾಧಿಕಾರ ಅನ್ನುವಂಥದ್ದು ಅಂತಿಮವಾಗಿ ಅಲ್ಲಿನ ಪ್ರಜೆಗಳ ಕೈಯಲ್ಲಿರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರಾಷ್ಟ್ರದಲ್ಲಿ ಪ್ರಜೆಗಳು ಬುದ್ಧಿವಂತರಾಗಿರ್ತಾರೋ ಆ ರಾಷ್ಟ್ರ ಅತಿ ಬೇಗದಲ್ಲಿ ಶಕ್ತಿಶಾಲಿ ರಾಷ್ಟ್ರ ಆಗುತ್ತೆ, ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರ ಆಗುತ್ತೆ. ಜಗತ್ತಿನಲ್ಲಿ ತನ್ನದೇ ಆದಂತ ಹಿಡಿತವನ್ನ ಸಾಧಿಸೋದಕ್ಕೆ ಆ ರಾಷ್ಟ್ರಕ್ಕೆ ಸಾಧ್ಯ ಆಗುತ್ತೆ. ಯಾವ ದೇಶದಲ್ಲಿ ಅಲ್ಲಿನ ಪ್ರಜೆಗಳು ದಡ್ಡರಿರ್ತಾರೋ, ಅಲ್ಲಿನ ಪ್ರಜೆಗಳು ಚಟಗಳಿಗೆ ಒಳಗಾಗಿರ್ತಾರೋ ಅಂತ ರಾಷ್ಟ್ರಗಳ ಏಳಿಗೆ ಸ್ವಲ್ಪ ಕಷ್ಟಕರ ಆಗಿರುವಂತದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ರಾಷ್ಟ್ರ ನಿರ್ಮಾಣದ
ಎರಡನೇ ಅಂಶವನ್ನ ನಾವು ನೋಡಿದಾಗ ಉತ್ತಮ ಆಡಳಿತ ಅನ್ನುವಂಥದ್ದು. ಉತ್ತಮ ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತೆ ಸ್ಪರ್ಧೆಗಳಿಂದ ಕೂಡಿರುವಂತ ಒಂದು ಆಡಳಿತವಾಗಿರಬೇಕು. ಈ ಉತ್ತಮ ಆಡಳಿತ ಅನ್ನುವಂಥದ್ದು ಆಡಳಿತ, ಗವರ್ನೆನ್ಸ್ ಅಂತ ಕರಿತಾ ಇದ್ದೀವಿ. ಇವತ್ತಿನ ಆಡಳಿತ ಜನರ ಮನೆಯ ಬಾಗಿಲ ಬಳಿಗೆ ಹೋಗ್ತಾ ಇದೆ. ನಮ್ಮ ಹೆಬ್ಬೆಟ್ಟಿನ ತುದಿಯಲ್ಲಿ ಇಡೀ ಜಗತ್ತು ಅಡಗಿದೆ ಅನ್ನುವಂತ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇವತ್ತೆಲ್ಲ ಇಂಟರ್ನೆಟ್ ಗೆ ಸಂಬಂಧಪಟ್ಟಂತ ಜಗತ್ತಾಗಿದೆ, ಕಂಪ್ಯೂಟರೈಸ್ಡ್ ಜಗತ್ತಾಗಿದೆ. ಇಂಥ ಒಂದು ಜಗತ್ತಿನಲ್ಲಿ ಆಡಳಿತ ಅಥವಾ ಇಂಟರ್ನೆಟ್ ಆಡಳಿತ ಅನ್ನುವಂಥದ್ದು ಬಹಳ ಅವಶ್ಯಕವಾಗಿರುವಂತದ್ದು. ಇವತ್ತು ನಾವು ಜೆನ್ ಝಿ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿ ಆಡಳಿತ ಅನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಇಂಟರ್ನೆಟ್ ಮುಖಾಂತರವಾಗಿ ಆಡಳಿತವನ್ನು ಅತ್ಯಂತ ಸುಲಭವಾಗಿ ಮಾಡುವಂತದ್ದು ಮತ್ತು ಆಡಳಿತದಲ್ಲಿ ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್ ಕೊಡುವಂತದ್ದು, ಕಾಗದ ರಹಿತ ಆಡಳಿತವನ್ನ ಕೊಡುವಂತ ಕಾನ್ಸೆಪ್ಟ್ ಗಳನ್ನ ಮುಂದಿಟ್ಟುಕೊಂಡು ಈ ಆಡಳಿತದಿಂದ ನಾವು ದೇಶನ ಅತಿ ಹೆಚ್ಚು ಪ್ರಗತಿಯತ್ತ ತಗೊಂಡು ಹೋಗಬಹುದಾಗಿದೆ. ಇನ್ನು ಮೂರನೇ ಅಂಶವನ್ನ ನಾವು ನೋಡಿದಾಗ ಸಮರ್ಥ ನಾಯಕತ್ವ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾವ ದೇಶದ ಆಡಳಿತವು ಸಮರ್ಥ ನಾಯಕನ ಕೈಯಲ್ಲಿರುತ್ತೋ ಆ ದೇಶ ಅತಿ ಬೇಗದಲ್ಲಿ ಅಭಿವೃದ್ಧಿ ಹೊಂದುವಂತ ಎಲ್ಲಾ ಸಾಧ್ಯತೆಗಳಿರ್ತವೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷರಾದಂತ ರೂಸ್ವೆಲ್ಟ್ ಅವರು ಎರಡನೇ ಜಾಗತಿಕ ಯುದ್ಧ ಆದ ನಂತರ ಅಮೆರಿಕವನ್ನ ಒಂದು ಸೂಪರ್ ಪವರ್ ರಾಷ್ಟ್ರವಾಗಿ ಬೆಳೆಯೋದಕ್ಕೆ ಎಲ್ಲಾ ಅವಕಾಶಗಳನ್ನ ಮಾಡಿಕೊಟ್ರು. ಇದು ರೂಸ್ವೆಲ್ಟ್ ಅವರ ಬುದ್ಧಿವಂತಿಕೆಯಿಂದ ಇವತ್ತು ಅಮೆರಿಕ ಜಗತ್ತಿನ ದೊಡ್ಡಣ್ಣ ಅಂತ ಅನಿಸ್ಕೊಳ್ತಾ ಇದೆ, ಜಗತ್ತಿನ ಸೂಪರ್ ಪವರ್ ರಾಷ್ಟ್ರ ಅಂತ ಅನಿಸ್ಕೊಳ್ತಾ ಇದೆ. ಅದೇ ರೀತಿ ಭಾರತಕ್ಕೆ ಬಂದಾಗ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ, ಆಧುನಿಕ ಭಾರತದ ಶಿಲ್ಪಿ ಅಂತ ಅನಿಸ್ಕೊಂಡಂತ ನೆಹರೂರವರ ನಾಯಕತ್ವದಲ್ಲಿ ಭಾರತದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತರೋದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಪಂಚವಾರ್ಷಿಕ ಯೋಜನೆ ಆಗಿರ್ಬೋದು, ಕೈಗಾರಿಕೆಗಳ ಸ್ಥಾಪನೆ ಆಗಿರ್ಬೋದು, ವಿದೇಶಾಂಗ ವ್ಯವಹಾರಗಳಾಗಿರ್ಬೋದು. ಈ ಒಂದು ವ್ಯಕ್ತಿತ್ವದಿಂದ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗೋದಕ್ಕೆ ಇವರು ತಮ್ಮ ಎಲ್ಲಾ ಶ್ರಮವನ್ನು ವಹಿಸಿಕೊಟ್ಟಂತ ವ್ಯಕ್ತಿಯಾಗಿದ್ದಾರೆ. ಇನ್ನು ನಾಲ್ಕನೇ ಅಂಶವನ್ನ ನಾವು ನೋಡಿದಾಗ ರಾಜಕೀಯ ಸಂಸ್ಕೃತಿ ಅನ್ನುವಂತ ಅಂಶ ಬರ್ತಾ ಇದೆ. ರಾಜಕೀಯ ಸಂಸ್ಕೃತಿ ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ, ಪ್ರತಿನಿಧಿಕ ಸರ್ಕಾರಗಳಲ್ಲಿ ನಮ್ಮ ಪ್ರತಿನಿಧಿಗಳು, ನಮ್ಮ ರಾಜಕೀಯ ನಾಯಕರು ಅಲ್ಲಿನ ಪ್ರಜೆಗಳ ಜೊತೆಗೆ, ಆ ದೇಶದ ಜೊತೆಗೆ ಯಾವ ರೀತಿ ವರ್ತಿಸ್ತಾರೆ ಅನ್ನುವಂಥದ್ದು ಇದು ಸೂಚಿಸುತ್ತೆ. ನಮ್ಮ ನಾಯಕರು ಯಾವ ಮೌಲ್ಯಗಳನ್ನ, ಯಾವ ಪ್ರವೃತ್ತಿಗಳನ್ನ ಅನುಸರಿಸ್ತಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ದೇಶದ ನಾಯಕರು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಸಾರ್ವಜನಿಕರ ಸೇವೆ ಮಾಡುವಂತದ್ದು, ರಾಜಕೀಯ ಮುತ್ಸದಿತನವನ್ನ ಪ್ರದರ್ಶಿಸುವಂತ ನಾಯಕರು ನಮಗಿಲ್ಲಿ ಬೇಕಾಗುತ್ತೆ. ತಮ್ಮ ಸ್ವಾರ್ಥಕ್ಕಾಗಿ ಆಡಳಿತವನ್ನ ದುರುಪಯೋಗ ಪಡಿಸಿಕೊಳ್ಳುವಂತದ್ದು, ಭ್ರಷ್ಟಾಚಾರದಲ್ಲಿ ತೊಡಗಿರುವಂತದ್ದನ್ನ ತೆಗೆದು ಹಾಕಿದಾಗ ಮಾತ್ರ ಒಂದು ಉತ್ತಮ ರಾಷ್ಟ್ರದ ನಿರ್ಮಾಣ ಆಗುತ್ತೆ ಅನ್ನುವಂತ ಕಾನ್ಸೆಪ್ಟ್ ನಮ್ಮ ಮುಂದೆ ಇದೆ. ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಐದನೇ ಅಂಶಕ್ಕೆ ನಾವು ಬಂದಾಗ ಅಧಿಕಾರ ಹಂಚಿಕೆ ಅನ್ನುವಂತ ಅಂಶ ಬರ್ತಾ ಇದೆ. ಅಧಿಕಾರ ಅನ್ನುವಂಥದ್ದು, ರಾಜಕೀಯ ಅಧಿಕಾರ ಕೇವಲ ಒಂದು ಪರಿವಾರ ಅಥವಾ ಒಂದು ರಾಜಕೀಯ ಪಕ್ಷದಲ್ಲಿ ಮಾತ್ರ ಅಡಕವಾಗಿದ್ರೆ ಅದು ಮುಂದೊಂದು ದಿನ ಸರ್ವಾಧಿಕಾರತ್ವಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನುವಂತ ಕಾನ್ಸೆಪ್ಟ್ ಇದು. ವಿವಿಧ ಜನಾಂಗಗಳ ಮಧ್ಯೆ ಸರಿಯಾಗಿ ಅಧಿಕಾರ ಹಂಚಿಕೆ ಆಗಬೇಕು. ಕೇವಲ ಒಂದು ಜನಾಂಗ ಮಾತ್ರ ಅಧಿಕಾರವನ್ನ ಅನುಭವಿಸ್ತಾ ಇರಬೇಕು, ಉಳಿದಂತ ಜನಾಂಗದವರಿಗೆ ಯಾವುದೇ ರಾಜಕೀಯ ಅಧಿಕಾರ ಇಲ್ಲದೆ ಇದ್ದಾಗ ಅದು ಅಸಮಾನತೆಗೆ ಕಾರಣ ಆಗುತ್ತೆ. ಅದಕ್ಕಾಗಿ ದೇಶದಲ್ಲಿ ವಾಸ ಇರುವಂತ ಎಲ್ಲಾ ಜನಾಂಗಗಳ ಮಧ್ಯೆ ಅಧಿಕಾರವನ್ನ ಸರಿಯಾದಂತ ರೀತಿಯಲ್ಲಿ ಹಂಚಿಕೆ ಮಾಡಬೇಕು ಅನ್ನುವಂತ ಕಾನ್ಸೆಪ್ಟ್. ಯಾವಾಗ ಎಲ್ಲಾ ಜನಾಂಗಗಳು ಸರಿಯಾದಂತ ರೀತಿಯಲ್ಲಿ ಸಮಾನವಾಗಿ ಅಧಿಕಾರವನ್ನ ಅನುಭವಿಸ್ತಾರೋ ಆಗ ಅವರೆಲ್ಲರ ಕೊಡುಗೆ ದೇಶದ ನಿರ್ಮಾಣಕ್ಕಾಗಿ, ರಾಷ್ಟ್ರದ ನಿರ್ಮಾಣಕ್ಕಾಗಿ ಅವರು ತಮ್ಮ ಕೊಡುಗೆಯನ್ನ ಕೊಡುತ್ತಾರೆ ಅನ್ನುವಂಥದ್ದು ಇಲ್ಲಿ ನಾವು ನೋಡಬಹುದಾಗಿದೆ. ರಾಷ್ಟ್ರ ನಿರ್ಮಾಣದ ಆರನೇ ಅಂಶವನ್ನ ನಾವು ನೋಡಿದಾಗ ಸಾರ್ವತ್ರಿಕ ಶಿಕ್ಷಣ ಅನ್ನುವಂತ ಅಂಶ ನಮ್ಮ ಮುಂದೆ ಬರ್ತಾ ಇದೆ. ಒಂದು ದೇಶ ಶೀಘ್ರಗತಿಯಲ್ಲಿ ಅಭಿವೃದ್ಧಿ ಆಗಬೇಕು, ರಾಷ್ಟ್ರ ನಿರ್ಮಾಣ ಶೀಘ್ರಗತಿಯಲ್ಲಿ ಆಗಬೇಕು, ಆ ದೇಶದ ಎಲ್ಲಾ ಪ್ರಜೆಗಳು ಸರಿಯಾದಂತ ರೀತಿಯ ಸೌಲಭ್ಯಗಳನ್ನ ಅನುಭವಿಸಬೇಕು ಅಂತಂದ್ರೆ ಅಲ್ಲಿನ ಪ್ರಜೆಗಳು ಮೊಟ್ಟ ಮೊದಲಾಗಿ ಅವರು ವಿದ್ಯಾವಂತರಾಗಿರ್ಬೇಕು. ರಾಷ್ಟ್ರದ ನಾಯಕರು ಬುದ್ಧಿವಂತರಾಗಿರ್ಬೇಕು. ರಾಷ್ಟ್ರದ ನಾಯಕರು ವಿದ್ಯಾವಂತರಾದಾಗ, ಓದು ಬರಹ ಬರುವಂತವರಾದಾಗ ಅವರು ಶಾಸನ ಸಭೆಗಳಲ್ಲಿ ಪ್ರಜೆಗಳ ಪರವಾಗಿ ಶಾಸನಗಳನ್ನ ರಚಿಸುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ನಾವು ಅವಿದ್ಯಾವಂತ ನಾಯಕರನ್ನ ಆಯ್ಕೆ ಮಾಡಿ ಕಳಿಸ್ತೀವೋ ಅವರಿಗೆ ರಾಜಕೀಯದಲ್ಲಿ ಅಷ್ಟು ಆಸಕ್ತಿ ಇರ್ಲಿಕ್ಕಿಲ್ಲ. ಅದಕ್ಕಾಗಿ ವಿದ್ಯಾವಂತ ಪ್ರಜೆಗಳಿದ್ದಾಗ ಮಾತ್ರ ವಿದ್ಯಾವಂತ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಕಳಿಸುವಂತ ಸಾಧ್ಯತೆಗಳಿರ್ತವೆ. ಇದನ್ನೆಲ್ಲ ಗಮನಿಸಿದಂತ ಗಾಂಧೀಜಿಯವರು ಶಿಕ್ಷಣವು ಬಾಳಿನ ಬೆಳಕಾಗಿದೆ ಎನ್ನುವಂತ ಅಂಶವನ್ನ ಇಲ್ಲಿ ಹೇಳ್ತಾರೆ. ಇದನ್ನ ವಿದ್ಯಾರ್ಥಿಗಳು ಸರಿಯಾದಂತ ರೀತಿಯಲ್ಲಿ ಗಮನಿಸ್ರಿ. ಶಿಕ್ಷಣವು ಬಾಳಿನ ಬೆಳಕಾಗಿದೆ ಎಂದು ಹೇಳಿದವರು ಯಾರು ಅನ್ನುವಂತ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಗಾಂಧಿಯವರ ಈ ಹೇಳಿಕೆಯನ್ನ ನಾವು ನೋಡಿದಾಗ ಶಿಕ್ಷಣಕ್ಕೆ ಎಷ್ಟು ಆದ್ಯತೆಯನ್ನ ಗಾಂಧೀಜಿಯವರು ಕೊಟ್ಟಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ.
ಈ ಆಧಾರದ ಮೇಲೆ ಭಾರತದಲ್ಲಿ ಕಡ್ಡಾಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಗೊಂಡು ಬಂದ್ರು. ಅದು 2009ರಲ್ಲಿ ಕಡ್ಡಾಯ ಶಿಕ್ಷಣ ನೀತಿ ಜಾರಿಗೆ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾವ ದೇಶದ ಪ್ರಜೆಗಳಿಗೆ ಶಿಕ್ಷಣ ಇರೋದಿಲ್ವೋ ಅಲ್ಲಿ ಕೋಮುವಾದ, ಪ್ರಾದೇಶಿಕವಾದ, ಧರ್ಮಾಂಧತೆ, ಜಾತಿ ಅಂಧತೆ ಅನ್ನುವಂತ ಅಂಶಗಳು ಪ್ರಜೆಗಳ ಮನಸ್ಸಿನಲ್ಲಿ ಮೂಡ್ಬಿಡ್ತವೆ. ಇದನ್ನೆಲ್ಲ ತೆಗೆದುಹಾಕುವಂತ ಏಕೈಕ ಬೆಳಕು ಅದು ಶಿಕ್ಷಣ ಆಗಿರುತ್ತೆ. ಈ ಕೋಮುವಾದ, ಪ್ರಾದೇಶಿಕವಾದ, ಧರ್ಮಾಂಧತೆ, ಜಾತಿ ಅಂಧತೆ ಅನ್ನುವಂತ ಕತ್ತಲಿನಿಂದ ನಾವು ಬೆಳಕಿನಡೆಗೆ ಬರಬೇಕಂದ್ರೆ ನಮಗಿರುವಂತ ಏಕೈಕ ಕಿರಣ ಅದು ಶಿಕ್ಷಣ ಮಾತ್ರ ಆಗಿರುತ್ತೆ. ಅದಕ್ಕೆ ಉತ್ತಮ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಶಿಕ್ಷಣ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸುತ್ತೆ ಅನ್ನುವಂತ ಅಂಶವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ರಾಷ್ಟ್ರ ನಿರ್ಮಾಣದ 7ನೇ ಅಂಶವನ್ನ ನಾವು ನೋಡಿದಾಗ ರಾಷ್ಟ್ರೀಯ ಗುಣ ಅನ್ನುವಂಥದ್ದು ಬರ್ತಾ ಇದೆ. ರಾಷ್ಟ್ರೀಯ ಗುಣ ಅನ್ನುವಂಥದ್ದು ರಾಷ್ಟ್ರೀಯವಾದ ಮತ್ತು ದೇಶಾಭಿಮಾನದ ಒಂದು ಉತ್ತಮ ತಳಹದಿ ಆಗಿರುವಂತದ್ದೇ. ಒಂದೊಂದು ದೇಶ ಒಂದೊಂದು ರೀತಿಯಾದಂತ ಗುಣವನ್ನ ಹೊಂದಿರ್ತವೆ. ಅಂತ ಗುಣಗಳಲ್ಲಿ ನಿಮ್ಮ ಪರೀಕ್ಷೆಗೆ ಬರುವಂತ ಕೆಲವು ದೇಶಗಳು ಮತ್ತು ಆ ದೇಶದ ಗುಣ ಅಥವಾ ಆ ದೇಶದ ಒಂದು ವ್ಯವಸ್ಥೆ ಹೇಗಿರುತ್ತೆ ಅನ್ನುವಂತ ನಾವು ನೋಡ್ತಾ ಹೋದ್ರೆ, ಇಂಗ್ಲೆಂಡ್ ನಲ್ಲಿ ಸಾಂಪ್ರದಾಯಿಕವಾದವನ್ನ ಅತಿ ಹೆಚ್ಚು ಆದ್ಯತೆಯನ್ನು ಕೊಡಲಾಗುತ್ತೆ. ಅಮೆರಿಕದಲ್ಲಿ ಸಂಪೂರ್ಣ ಸ್ವತಂತ್ರವನ್ನ ಆದ್ಯತೆ ಕೊಡಲಾಗುತ್ತೆ. ಆಫ್ರಿಕಾದಲ್ಲಿ ಜನಾಂಗೀಯತೆ, ಆಸ್ಟ್ರೇಲಿಯಾದಲ್ಲಿ ಮೂಲ ನಿವಾಸಿತನ, ಭಾರತದಲ್ಲಿ ವೈವಿಧ್ಯಮಯ ಸಂಸ್ಕೃತಿ, ಇಂಥ ಗುಣಗಳಿಗೆ ನಾವು ಹೆಚ್ಚು ಆದ್ಯತೆಯನ್ನ ಕೊಡ್ತಿರೋದು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಇದನ್ನ ಬಹಳ ಚೆನ್ನಾಗಿ ಗಮನಿಸಬೇಕಾಗುತ್ತೆ. ಒಂದು ಅಂಕಕ್ಕೆ ಒಂದು ರಾಷ್ಟ್ರದ ಗುಣ ಯಾವುದು ಅನ್ನುವಂತ ಕೇಳೋ ಎಲ್ಲಾ ಸಾಧ್ಯತೆಗಳಿದಾವೆ. ಬಹಳಷ್ಟು ಸಾರಿ ಆಫ್ರಿಕಾ ದೇಶದ ಗುಣವನ್ನ ಕೇಳ್ತಾನೆ, ಆಫ್ರಿಕಾದಲ್ಲಿ ಜನಾಂಗೀಯತೆ ಇರುವಂತದ್ದು. ಬಹಳಷ್ಟು ಸಾರಿ ಭಾರತದ ಗುಣವನ್ನ ಕೇಳ್ತಾನೆ, ಭಾರತದಲ್ಲಿ ವೈವಿಧ್ಯಮಯ ಸಂಸ್ಕೃತಿ ಅನ್ನುವಂಥದ್ದು. ಎಷ್ಟೋ ಸಾರಿ ಪ್ರಶ್ನೆ ಆಗಿರುವಂತದ್ದು ವೈವಿಧ್ಯಮಯ ಸಂಸ್ಕೃತಿ ಹೊಂದಿರುವಂತ ದೇಶ ಯಾವುದು ಅಂತ ಕೇಳ್ತಾನೆ, ಅದು ಭಾರತ ಅನ್ನುವಂತ ಉತ್ತರವನ್ನ ನಾವು ಕೊಟ್ಟಿದ್ದೀವಿ. ಹಿಂಗೆ ಇನ್ನೊಂದ್ಸರಿ ಇದನ್ನ ನೋಡ್ತಾ ಹೋದಾಗ ಇಂಗ್ಲೆಂಡ್ ನಲ್ಲಿ ಸಾಂಪ್ರದಾಯಿಕತೆ, ಅಮೆರಿಕದಲ್ಲಿ ಸಂಪೂರ್ಣ ಸ್ವತಂತ್ರ, ಆಫ್ರಿಕಾದಲ್ಲಿ ಜನಾಂಗೀಯತೆ, ಆಸ್ಟ್ರೇಲಿಯಾದಲ್ಲಿ ಮೂಲ ನಿವಾಸಿತನ, ಭಾರತದಲ್ಲಿ ವೈವಿಧ್ಯಮಯ ಸಂಸ್ಕೃತಿ. ಇದನ್ನ ವಿದ್ಯಾರ್ಥಿಗಳು ಚೆನ್ನಾಗಿ ಗಮನಿಸಬೇಕಾಗುತ್ತೆ. ಒಂದು ರಾಷ್ಟ್ರ ನಿರ್ಮಾಣ ಆದಾಗ ಆ ರಾಷ್ಟ್ರಕ್ಕೆ ತನ್ನದೇ ಆದಂತಹ ಸಂಸ್ಕೃತಿ ಇರುತ್ತೆ, ತನ್ನದೇ ಆದಂತಹ ರಾಷ್ಟ್ರ ಚಿಹ್ನೆ, ರಾಷ್ಟ್ರ ಧ್ವಜ, ರಾಷ್ಟ್ರ ಗೀತೆ, ಈ ಎಲ್ಲದನ್ನೂ ಆ ರಾಷ್ಟ್ರ ಅಳವಡಿಸಿಕೊಂಡಿರುತ್ತೆ. ಯಾಕೆ ಅಂತಂದ್ರೆ ಈ ರಾಷ್ಟ್ರ ಧ್ವಜ, ರಾಷ್ಟ್ರ ಚಿಹ್ನೆ, ರಾಷ್ಟ್ರ ಗೀತೆಯ ಹಿಂದೆ ಆ ರಾಷ್ಟ್ರ ನಿರ್ಮಾಣಕ್ಕೆ ಅಲ್ಲಿನ ನಾಯಕರು ಕೊಟ್ಟಂತ ಕೊಡುಗೆಗಳನ್ನ ಇದು ಸ್ಮರಿಸುವಂತ ಒಂದು ವ್ಯವಸ್ಥೆ ಆಗಿರುತ್ತೆ. ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ 8ನೇ ಅಂಶವನ್ನ ನಾವು ನೋಡಿದಾಗ ಸಮೂಹ ಮಾಧ್ಯಮಗಳು ಅಂತ ಬರ್ತಾ ಇದೆ. ಸಮೂಹ ಮಾಧ್ಯಮಗಳು ವಿಶೇಷವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಸಮೂಹ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸ್ತವೆ. ಅದಕ್ಕಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳ 4ನೇ ಆಧಾರ ಸ್ತಂಭ ಅಂತೇಳಿ ಸಮೂಹ ಮಾಧ್ಯಮಗಳನ್ನ ನಾವು ಕರಿತಿರೋದನ್ನ ನೋಡ್ತಾ ಇದ್ದೀವಿ. ಸಮೂಹ ಮಾಧ್ಯಮ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡುವಂತ ವ್ಯವಸ್ಥೆ ಆಗಿರುತ್ತೆ. ಸಮೂಹ ಮಾಧ್ಯಮಗಳು ಅತಿ ಹೆಚ್ಚು ಶಕ್ತಿಶಾಲಿ ಆಗಿರುವಂತದ್ದು. ಸಮೂಹ ಮಾಧ್ಯಮಗಳು ಸರ್ಕಾರದ ಮಟ್ಟದಲ್ಲಿ ನಡೆಯುವಂತ ಕೆಲಸಗಳನ್ನ ಪ್ರಜೆಗಳಿಗೆ ತಿಳಿಸ್ತಾರೆ. ಪ್ರಜೆಗಳು ಅದಕ್ಕೆ ಕೊಡುವಂತ ಪ್ರಕ್ರಿಯೆಗಳನ್ನ ತಗೊಂಡೋಗಿ ಮತ್ತೆ ಸರ್ಕಾರಕ್ಕೆ ತಿಳಿಸುವಂತ ಕೆಲಸ ಮಾಡ್ತವೆ ಸಮೂಹ ಮಾಧ್ಯಮಗಳು. ಈ ಸಮೂಹ ಮಾಧ್ಯಮಗಳಲ್ಲಿ 2 ರೀತಿಯಾದಂತಹ ಮಾಧ್ಯಮಗಳನ್ನ ನಾವು ನೋಡ್ತಾ ಇದೀವಿ. ಒಂದು ಎಲೆಕ್ಟ್ರಿಕ್ ಮಾಧ್ಯಮಗಳು, ಇನ್ನೊಂದು ಪ್ರಿಂಟ್ ಮಾಧ್ಯಮಗಳು ಅಂತ ನಾವು ನೋಡ್ತಾ ಇದ್ದೀವಿ. ಪತ್ರಿಕೆಗಳು, ಟಿವಿಗಳು, ರೇಡಿಯೋಗಳು ಇವೆಲ್ಲವೂ ಸಹ ಸಮೂಹ ಮಾಧ್ಯಮದಲ್ಲಿ ಬರ್ತಿದಾವೆ. ಸರ್ಕಾರದ ಮಟ್ಟದಲ್ಲಾಗುವಂತ ನೀತಿ ನಿರ್ಮಾಣಗಳನ್ನ ಪ್ರಜೆಗಳಿಗೆ ತಿಳಿಸುವಂತ ಕೆಲಸ ಮಾಡ್ತವೆ. ಪ್ರಜೆಗಳ ಪ್ರಕ್ರಿಯೆಯನ್ನ ಸರ್ಕಾರಕ್ಕೆ ತಿಳಿಸುವಂತ ಕೆಲಸ ಮಾಡೋದ್ರಿಂದ ಇದಕ್ಕೆ ಮಾಧ್ಯಮಗಳು ಅಂತೇಳಿ ಕರೀತಿದ್ದಾರೆ. ಭಾರತದ ಸಂವಿಧಾನದ 19ನೇ ವಿಧಿ ಪ್ರಕಾರ ಸಮೂಹ ಮಾಧ್ಯಮಗಳು ಕೆಲಸ ಮಾಡ್ತಿದ್ದಾವೆ. ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕು 19ನೇ ವಿಧಿ ಕೊಡ್ತಾ ಇದೆ. ಆ ಒಂದು ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕಿನ ಆಧಾರದ ಮೇಲೆ ಭಾರತದಲ್ಲಿ ಸಮೂಹ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ. ರಾಷ್ಟ್ರ ನಿರ್ಮಾಣದ 9ನೇ ಅಂಶವನ್ನ ನಾವು ನೋಡಿದಾಗ ಜವಾಬ್ದಾರಿಯುತ ಬೌದ್ಧಿಕತೆ ಅನ್ನುವಂಥದ್ದು. ದೇಶದಲ್ಲಿ ಇರುವಂತ ಬುದ್ಧಿಜೀವಿಗಳು ಅವ್ರ ಕೈಗೊಳ್ಳುವಂತ ಸಂಶೋಧನೆಗಳು ಜಾಗತಿಕ ಮಟ್ಟದಲ್ಲಿ ಅದನ್ನ ಪ್ರಸಾರ ಮಾಡಿದಾಗ ದೇಶದ ಕೀರ್ತಿ ಜಾಗತಿಕ ಮಟ್ಟದಲ್ಲಿ ಪತಾಕೆ ಹಾರಿಸೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ದೇಶದಲ್ಲಿ ಬುದ್ಧಿಜೀವಿಗಳು ಹಲವಾರು ಸಂಶೋಧನೆಗಳನ್ನ ಕೈಗೊಳ್ತಿದ್ದಾರೆ. ಭಾರತದಲ್ಲಿ ನಾವು ನೋಡುವಂತೆ ಹಲವಾರು ಜನ ನೊಬೆಲ್ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಹಲವಾರು ಜನ ಆಸ್ಕರ್ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ವೈಜ್ಞಾನಿಕ ಆವಿಷ್ಕಾರಗಳು ನಮ್ಮಲ್ಲಿ ಆಗಿದ್ದಾವೆ. ಇಂಥ ಬುದ್ಧಿಜೀವಿಗಳು ಕೈಗೊಳ್ಳುವಂತ ಆವಿಷ್ಕಾರ ದೇಶದ ಕೀರ್ತಿಯನ್ನ ಜಾಗತಿಕ ಮಟ್ಟದಲ್ಲಿ ಪ್ರದರ್ಶನ ಮಾಡುವಂತ ಒಂದು ಸಾಹಸವನ್ನ ಮಾಡಿಕೊಟ್ಟಿದ್ದಾರೆ. ಇಂಥ ಸಂಶೋಧನೆಗಳು ಆವಿಷ್ಕಾರಗಳಿಂದ ಜವಾಬ್ದಾರಿಯುತ ಬೌದ್ಧಿಕತೆ ಜಗತ್ತಿಗೆ ಪ್ರದರ್ಶನ ಆಗ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು 10ನೇ ಅಂಶವನ್ನ ನಾವು ನೋಡಿದಾಗ ರಾಷ್ಟ್ರೀಯ ಸಮಗ್ರತೆ ಅನ್ನುವಂಥದ್ದು ಬರ್ತಾ ಇದೆ.
ಬಹಳಷ್ಟು ಸಾರಿ ಒಂದು ಅಂಕಕ್ಕೆ ಪ್ರಶ್ನೆ ಆಗಿರುವಂತದ್ದು ಇದು. ರಾಷ್ಟ್ರೀಯ ಸಮಗ್ರತೆ ಎಂದರೇನು ಅನ್ನುವಂಥದ್ದು. ಪ್ರಜೆಗಳನ್ನ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ಒಗ್ಗೂಡಿಸುವ ಪ್ರಕ್ರಿಯೆಯನ್ನು ರಾಷ್ಟ್ರೀಯ ಸಮಗ್ರತೆ ಅಂತ ನಾವು ಇಲ್ಲಿ ಕರಿತಾ ಇದ್ದೀವಿ. ರಾಷ್ಟ್ರೀಯ ಸಮಗ್ರತೆ ಅನ್ನುವಂಥದ್ದು ಅಲ್ಲಿ ಇರುವಂತ ಪ್ರಜೆಗಳನ್ನ ಸಮಗ್ರವಾಗಿ ಒಂದುಗೂಡಿಸಿ ಮುನ್ನಡೆಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ರಾಷ್ಟ್ರೀಯ ಸಮಗ್ರತೆ ಅಂತೇಳಿ ಕರಿತಾ ಇದ್ದೀವಿ. ಭಾರತದಲ್ಲಿದ್ದಂತ ಹಲವಾರು ನಾಯಕರು ರಾಷ್ಟ್ರೀಯ ಸಮಗ್ರತೆಗೋಸ್ಕರ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟೋಗಿದ್ದಾರೆ. ಗಾಂಧೀಜಿ, ನೆಹರು, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಹಲವಾರು ಜನ ನಾಯಕರು ತಮ್ಮದೇ ಆದಂತ ಕೊಡುಗೆಯನ್ನ ರಾಷ್ಟ್ರೀಯ ಸಮಗ್ರತೆಗೋಸ್ಕರ ಕೊಟ್ಟಿರುವಂತದನ್ನ ಇತಿಹಾಸದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತಿದೀವಿ. ಭಾರತದ ಮಾಜಿ ಪ್ರಧಾನಿಯಾದಂತ ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನ ನವೆಂಬರ್ 19ರಂದು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಸಮಗ್ರತಾ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಒಂದು ಅಂಕದ ನೇರವಾಗಿ ಪ್ರಶ್ನೆ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ರಾಷ್ಟ್ರೀಯ ಸಮಗ್ರತಾ ದಿನವನ್ನ ಯಾವತ್ತು ಆಚರಿಸಲಾಗುತ್ತೆ ಅಂತ ಪ್ರತಿ ವರ್ಷ ನವೆಂಬರ್ 19ರಂದು ರಾಷ್ಟ್ರೀಯ ಸಮಗ್ರತಾ ದಿನವನ್ನ ಆಚರಿಸಲಾಗುತ್ತೆ. ಯಾರ ನೆನಪಾರ್ಥವಾಗಿ ಅಂದ್ರೆ ಇಂದಿರಾ ಗಾಂಧಿ ಅವರ ಜನ್ಮದಿನದ ನೆನಪಾರ್ಥವಾಗಿ. ಈ 10 ಅಂಶಗಳ ಜೊತೆಗೆ ಉಪಸಂಹಾರವನ್ನು ಸಹ ನಾವಿಲ್ಲಿ ಬರಿಬೇಕಾಗುತ್ತೆ. ಒಂದು ರಾಷ್ಟ್ರ ನಿರ್ಮಿಸಲು ಉತ್ತಮ ಆಡಳಿತ, ಜನತೆಯ ಬೆಂಬಲ, ಅವರ ಭಾವನೆಗಳು, ಬುದ್ಧಿಜೀವಿಗಳ ಪರಿಶ್ರಮ ಮುಂತಾದವುಗಳನ್ನ ಒಂದುಗೂಡಿಸಿ ರಾಷ್ಟ್ರೀಯ ಸಮಗ್ರತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗಿರುತ್ತೆ. ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು, ರಾಷ್ಟ್ರದ ಇತಿಹಾಸ ಇವೆಲ್ಲದರ ಸಮ್ಮಿಲನದಿಂದ ಒಂದು ಬಲಿಷ್ಠ ರಾಷ್ಟ್ರವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ನಲ್ಲಿ ಒಂದು ಬಲಿಷ್ಠ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಅಂಶಗಳು ಆ ರಾಷ್ಟ್ರಕ್ಕೆ ಇರಬೇಕು, ಆ ರಾಷ್ಟ್ರದ ಪ್ರಕ್ರಿಯೆ, ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಇರಬೇಕು ಅನ್ನುವಂತ ಕಾನ್ಸೆಪ್ಟ್ ನಮ್ಮ ಮುಂದೆ ಬರ್ತಾ ಇದೆ. ಒಂದು ದೇಶ ವೆಸ್ಟ್ಫಾಲಿಯಾ ಒಪ್ಪಂದ 1648ರ ಪ್ರಕಾರ ಒಂದೇ ಧರ್ಮ, ಒಂದೇ ಸಂಪ್ರದಾಯ, ಒಂದೇ ಐತಿಹಾಸಿಕ ಹಿನ್ನೆಲೆ ಇರುವಂತದನ್ನ ರಾಷ್ಟ್ರ ಅಂತ ಕರಿತಾ ಇದ್ದೀವಿ. ಇದು ಆಧುನಿಕ ಜಗತ್ತಿನಲ್ಲಿ ಬಹಳ ಬದಲಾವಣೆ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಭಾರತದಲ್ಲಿ ವೈವಿಧ್ಯಮಯತೆ ಇರುವಂತದ್ದು, ಭಾರತದಲ್ಲಿ ಹಲವಾರು ಧರ್ಮಗಳು, ಹಲವಾರು ಭಾಷೆ, ಹಲವಾರು ಜನಾಂಗ ಇದೆಲ್ಲ ಇದ್ರೂ ಸಹ ನಾವು ನಮ್ಮ ರಾಷ್ಟ್ರದ ಏಕತೆ, ಸಮಗ್ರತೆಯನ್ನ ಕಾಪಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ಭಾರತದ ಒಂದು ವಿಶಿಷ್ಟವಾದಂತ ಕೊಡುಗೆ ಜಗತ್ತಿಗೆ ಕೊಡ್ತಿರುವಂತದ್ದು. ಈ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳು ಅನ್ನುವಂತ ಪ್ರಶ್ನೆ 10 ಅಂಕಕ್ಕೆ ಬರುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ. ವಿದ್ಯಾರ್ಥಿಗಳು ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು. ಇವತ್ತಿನ ತರಗತಿಯಲ್ಲಿ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳ 10 ಅಂಶಗಳನ್ನ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು.